ನಮ್ಮ ಕಾರವಾರ ಜಿಲ್ಲಾ ಪರಿಷದ ನಿವೃತ್ತ ಅಂತ ಆರಿಸಿ ಬಂದಂತ ಈಶ್ವರ ಉಮೇದವಾರ ಬೇಕಾಗಿತ್ತು. ಈಗ ಆರಿಸಿ ಬಂದಂತ ಸಾವಿತ್ರಿ ತಾಯಿ ತಮ್ಮನಗೌಡ ರವಿ ಪಾಟೀಲ್ ತಗೊಂಡು ಕಮ್ಮಿಡು ತಮ್ಮ ರವಿ ಪಾಟೀಲ್ ಇವರು ಜಿಲ್ಲಾ ಪರಿಷದಕ್ಕೆ ಆರಿಸಿ ಬಂದಾರ. ಅದರಂತೆ ಕಲ್ಪನಾ ಮಹಾದೇವ್ ಅಂಕಲ್ಗೆ ಇವರು ವಿಜಯ ಆಗ್ಯಾರ. ಈಗ ನಿಮಗೆ ಹುಟ್ಟಿದವರಿಗೆ ಮತ್ತು ಬಂದಂತ ಎಲ್ಲ ಊರಿನ ಎಲ್ಲ ಮತದಾರರಿಗೆ ನಂದೊಂದು ವಿನಂತಿ ಅದ. ಈಗ 15 ದಿವಸ ಆಯ್ತು. ಎಲ್ಲ ಮತದಾರರು ಇವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿಕಿಂದ ನೀವು ಬಹಳಷ್ಟು ಕಾಯ್ದೆ ಕೊಟ್ಟಿದ್ರಿ. ನಿಮ್ಮ ಹಸ್ತದಿಂದ ಅವರಿಗೆ ಆಶೀರ್ವಾದ ಮಾಡಿರಿ. ನಿಮಗೆಲ್ಲ ಈ ಉಮೇದುವಾರ ವತಿಯಿಂದ ನಿಮಗ ಎಷ್ಟು ಕೃತಜ್ಞೆ ಹೇಳಬೇಕು ಆದರೂ ಕಮ್ಮಿ ಅದ. ನಿಮ್ಮ ಸೇವಾ ಮಾಡ್ಲಿಕ್ಕೆ ಅವ್ರಿಗೆ ಸಂಧಿ ಕೊಟ್ಟಿರಿ 5 ವರ್ಷ. ಇದೇ ಸೇವಾ ಅವರು ಮಾಡ್ತಾ ಅಂತ ಹೇಳಿ ನನಗೆ ಆತ್ಮವಿಶ್ವಾಸ ಅದ. ಅದರಂತೆ ನಮ್ಮ ತಮ್ಮನಗೌಡ ಮತ್ತು ಅವ್ರ ಹಿಂದದೇವು ನೀವು ಒಟ್ಟೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಫೋನ್ ನಂಬರ್ ಎಲ್ಲ ಕಡೆ ಐತಿ. ಏನೇ 6 ತಾಸು ರಾತ್ರಿ ನೀವು ಫೋನ್ ಮಾಡಿದ್ರು ನಾವು ಬಗೆಹರಿಸ್ಲಕ್ಕೆ ಬರ್ತೇವೆ. ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತೆ ಇದ್ರಾಗಿದ್ರಿ ಮೀರಿ ನಾವು ತಗದ ಮಾಡ್ಕೊಂಡು ಬರ್ತೇವೆ. ನೀವು ಹೆಂಗೆ ನಮಗೆ ದುಡಿದು ಆರಿಸ್ಕೊಟ್ಟಿರಿ ಅವರಿಗೆ ಅದೇ ಪದ್ಧತಿಯಲ್ಲಿ ನಿಮ್ಮ ಸೇವಾ ನಾವು 100% ಮಾಡ್ತೇವೆ ಅಂತ ಹೇಳ್ತೀನಿ. ನಿಮಗೆ ಆಶ್ವಾಸನೆ ಕೊಡ್ತೀನೋ. ಈಗ ಉಟ್ಗಿ ಊರಿನ ಮಂದಿ ಭಾಳ ಹುಷಾರ, ಅತಿ ಹುಷಾರ, ಚಿಟ್ಟ. ನೀವು ಹಬ್ಬ ಕೊಟ್ಟಂತ ತಾಕತ್ತು ನೀವೇನು ವಾಪರ್ತೀರಿ. ಯಾವನ ಒಬ್ಬ ಅಂತಿಂದ ಎಲ್ಲವನೇ ಬಂದು ಉಟ್ಗಿ ಗೆರಿ ಕೊಲ್ಲಕ್ ಬರ್ತಿರ್ತ. ಅದಕ್ಕೆ ಆ ಗ್ಯಾರಿ ಪಾಸ್ ಮಾಡಿದ್ರಿ ಅವ್ನು. ಈ ಜಿಲ್ಲಾ ಪರಿಷತ್ ಮತದಾರ ಸಂಘದಾಗ ನಿಂದ್ರ ಬೇಡ ಸೇರಿಸಿಂದ ಊರು ಸೀಮಿ ದಾಟಿಸಿದ್ರಿ. ಇದು ನಮಗೆಲ್ಲ ಉಮೇದುವಾರಿಯಲ್ಲಿ ಸಮಾಧಾನ ಅದ. ಮತ್ತು ಇದರಂತೆ ಈ ಒಬ್ಬರು ಹೆಸರು ತಗೊಂಡ್ರೆ ಮತ್ತೊಬ್ಬರು ಸ್ಥಿತಿ ಬರ್ತಾರೆ. ಯಾರು ಹೆಸರು ತಗೊಳ್ಳದೆ ಎಲ್ಲ ಕಾರ್ಯಕರ್ತರು, ಎಲ್ಲ ಮತದಾರರು ಮತ್ತು ಹೆಣ್ಮಕ್ಳಿರಲಿ ಗಂಡಸು ಮಕ್ಕಳಿರಲಿ ಏನೇ ನಿಮ್ದಾಗ ಒತ್ತಿ ಇಟ್ಟು ಇವರಿಬ್ಬರಿಗೆ ಆರಿಸ್ಕೊಟ್ಲಿ. ನಿಮಗೆ ಅವ್ರ ವತಿಯಿಂದ ನಿಮಗೆ ಧನ್ಯವಾದ ಹೇಳಿ ಒಂದೆರಡು ಮಾತು ಮುಗಿಸಿ